ತಮಪಿ ಬದಸೌ ದುಷ್ಟವೃಕ್ಷಚ್ಛಿದವ್ಯಾತ್. ಒಂದು ದಿನ ಶ್ರೀ ಕೃಷ್ಣ ಪರಮಾತ್ಮ ತನ್ನ ಎಲ್ಲ ಸ್ನೇಹಿತರ ಜೊತೆಗೆ ಕೂಡಿಕೊಂಡು ಆ ಕರುಗಳನ್ನು ಕರೆದುಕೊಂಡು ಸಂಚಾರವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಕಂಸನ ಒಂದು ಸೈನ್ಯದಲ್ಲಿ ಅತ್ಯಂತ ಆಪ್ತನಾದಂತಹ ಅವರಲ್ಲಿ ಒಬ್ಬನಾದವನು ಆ ಬಕಪಕ್ಷಿಯ ರೂಪ ಉಳ್ಳಂತಹ ದೈತ್ಯನು ಏನ್ ಮಾಡ್ತಾನೆ ಅಂತಂದ್ರೆ, ಈ ಕೃಷ್ಣ ಪರಮಾತ್ಮ ಇರುವಂತಹ ಸ್ಥಳಕ್ಕೆ ಬರ್ತಾನೆ. ಆ ಕೃಷ್ಣನನ್ನು ಸಂಹಾರ ಮಾಡುವುದಕ್ಕೋಸ್ಕರವಾಗಿ ಆ ಕೃಷ್ಣನಿರುವಂತಹ ಸ್ಥಳಕ್ಕೆ ಬರ್ತಾನೆ. ಆವಾಗ ಅವನು ಕೃಷ್ಣನನ್ನು ನುಂಗಲು ತನ್ನ ಬಾಯಿಯನ್ನು ತೆಗಿತಾನೆ. ಅದನ್ನು ನೋಡಿದಂತಹ ಕೃಷ್ಣ ಏನ್ ಮಾಡ್ತಾನೆ ಅಂತಂದ್ರೆ, ಮೊದಲಿಗೆ ಆ ಬಾಯಲ್ಲಿ ಕೃಷ್ಣ ಪರಮಾತ್ಮ ಸೇರ್ಕೊಳ್ತಾನೆ. ನಂತರ ಒಳಗಡೆ ಹೋಗಿ ಯುದ್ಧವನ್ನು ಮಾಡಿ ಎರಡೂ ಕೈಗಳಿಂದ ಆ ಬಕರೂಪಿಯ ದೈತ್ಯನ ಕೊಕ್ಕುಗಳನ್ನು ಸೀಳ್ತಾನೆ. ಸೀಳಿ ಆ ದುಷ್ಟನಾದಂತಹ ಆ ದೈತ್ಯನನ್ನು ಸಂಹಾರಗೊಳಿಸ್ತಾನೆ. ಇನ್ನ ಮುಂದೆ ಈ ಬಲರಾಮನೇ ಮೊದಲಾದಂತಹ ಅನೇಕ ಜನ ಸ್ನೇಹಿತರೊಡನೆ ಅವನು ಒಂದು ವನಕ್ಕೆ ಹೋಗ್ತಾನೆ. ವನಕ್ಕೆ ಹೋದಾಗ ಅವನು ಏನ್ ಮಾಡ್ತಾನೆ, ಆ ವನದಲ್ಲಿ ತಾಳವೃಕ್ಷ ಇರತ್ತೆ. ಆ ತಾಳವೃಕ್ಷ, ಆ ಇಡೀ ವನವೂ ಕೂಡ ಈ ಧೇನುಕಾಸನಿಗೆ ಸಂಬಂಧಪಟ್ಟಂತಹದ್ದು ಆ ವನ ಆಗಿದೆ. ಅಂತಹ ವನವನ್ನು ಪ್ರವೇಶಿಸಿದಾಗ ಈ ಮಕ್ಕಳು ಯಾವುದೋ ಒಂದು ಗಾರ್ಡನ್ ಹೋದ್ರೆ ಸಾಕು, ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿರುವಂತಹ ಎಲ್ಲ ಗಿಡಗಳನ್ನು ಹತ್ತಿರ ಹೋಗೋದು, ಹಣ್ಣು ಹಂಪಳ ಇತ್ಯಾದಿಗಳನ್ನು ಕಿತ್ತೋದು, ಈ ತರ ಎಲ್ಲ ಮಾಡ್ತಾರೆ. ಅದೇ ರೀತಿಯಾಗೇನೆ ಆ ಬಲರಾಮಾದಿಗಳೆಲ್ಲರೂ ಕೂಡ ವನಕ್ಕೆ ಹೋದಾಗ ಮೊದಲಿಗೆ ಆ ಸ್ನೇಹಿತರೆಲ್ಲರೂ ಕೂಡ ಸೇರಿ ಕೃಷ್ಣನನ್ನು ಕೇಳ್ತಾರೆ, ನನಗೆ ಆ ಹಣ್ಣನ್ನು ತಿನ್ನಬೇಕಂತ ಆಸೆ ಉಂಟಾಗಿದೆ, ನೀನು ಆ ಹಣ್ಣನ್ನು ತೆಗೆದು ನನಗೆ ಕೊಡ್ತೀಯಾ ಅಂತ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಪರಮಾತ್ಮ ಅದೇ ರೀತಿಯಾಗಿ ಆ ಎಲ್ಲಾ ಹಣ್ಣುಗಳನ್ನು ಕೂಡ ತೆಗೆದು ಅವರ ಹತ್ತಿರ ಇರುವಂತಹ ಎಲ್ಲಾ ಸ್ನೇಹಿತರಿಗೂ ಕೂಡ ಹಣ್ಣುಗಳನ್ನು ಕೊಡ್ತಾನೆ. ಅದನ್ನು ನೋಡಿದಾಗ ಬಲರಾಮನಿಗೆ ಆ ಹಣ್ಣುಗಳನ್ನು ತಿಂತಾನೆ. ಅವನಿಗೆ ಇನ್ನಿಷ್ಟು ಆಸೆ ಅನ್ನೋದು ಉಂಟಾಯಿತು. ಆ ಆಸೆಯಿಂದ ಏನ್ ಮಾಡ್ತಾನೆ ಅಂತಂದ್ರೆ, ತನ್ನ ಶಕ್ತಿಯನ್ನು ಪ್ರಯೋಗ ಮಾಡಿ ಆ ವೃಕ್ಷವನ್ನೇ ಕಿತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಲುಗಾಡಿಸ್ತಾನೆ. ಮೊದಲಿಗೆ ಅಲುಗಾಡಿಸಿದಾಗ ಅಲ್ಲಿ ಆ ವೃಕ್ಷದಲ್ಲಿರುವಂತಹ ಹಣ್ಣುಗಳೇನಿದೆ ಆ ಹಣ್ಣುಗಳು ಕೆಳಗೆ ಬೀಳತ್ತೆ. ಆ ಎಲ್ಲಾ ಶಬ್ದವನ್ನು ಕೂಡ ಕೇಳಿದಂತಹ ಧೇನುಕಾಸುರನು, ಯಾರೋ ನನ್ನ ವನಕ್ಕೆ ಬಂದಿದ್ದಾರೆ, ಇಲ್ಲಿರುವಂತಹ ಹಣ್ಣುಗಳನ್ನು ತೆಗಿತಾ ಇದ್ದಾರೆ ಅಂತೇಳಿ ತಿಳಿದು ಅವನೇನ್ ಮಾಡ್ತಾನೆ, ಅದನ್ನು ನೋಡಿದಂತಹ ಧೇನುಕಾಸುರ ಯಾರೋ ಈ ಹಣ್ಣುಗಳನ್ನು ತೆಗಿತಾ ಇದ್ದಾರೆ ಅಂತ ನೋಡ್ತಾನೆ ಮೊದಲಿಗೆ. ಅವಾಗ ನೋಡಿದಾಗ ಈ ಬಲರಾಮ ಆ ಹಣ್ಣುಗಳನ್ನು ಆ ಮರದಿಂದ ಕಿತ್ತಲು ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಅದನ್ನು ನೋಡಿದಂತಹ ಧೇನುಕಾಸುರ ಏನ್ ಮಾಡ್ತಾನೆ ಅಂತಂದ್ರೆ, ಈ ಬಲರಾಮನನ್ನು ಸಂಹಾರ ಮಾಡಬೇಕು, ಇಲ್ಲ ಅಂತಂದ್ರೆ ನನ್ನ ವನ ಎಲ್ಲವನ್ನು ಕೂಡ ನಾಶಗೊಳಿಸುತ್ತಾನೆ ಅಂತೇಳಿ ತಿಳಿದು ಅವನನ್ನು ಸಂಹಾರ ಮಾಡಲಿಕ್ಕೆ ಬರ್ತಾನೆ. ಈ ಎಲ್ಲ ವಿಷಯವನ್ನು ಕೂಡ ನೋಡ್ತಾ ಇರುವಂತಹ ಕೃಷ್ಣ ಬಲರಾಮನಿಗೆ ಹೇಳ್ತಾನೆ, ಅವನು ವಿನಾಯಕನಿಂದ ವರವನ್ನು ಪಡೆದಿದ್ದ, ಇವನನ್ನು ಸಂಹಾರ ಮಾಡಲಿಕ್ಕೆ ಯಾರಿಗೂ ಕೂಡ ಆಗೋದಿಲ್ಲ, ಅಂತಹ ವರವನ್ನು ಇವನು ಪಡೆದಿದ್ದ. ಆದ್ರಿಂದ ಪರಮಾತ್ಮನಂತ ನಾನು ಆದೇಶವನ್ನು ಕೊಡ್ತಾ ಇದ್ದೇನೆ, ನೀನು ಅವನನ್ನು ಸಂಹಾರ ಮಾಡು ಅಂತ ಒಂದು ಆದೇಶವನ್ನು ಕೊಡ್ತಾನೆ. ಭಗವಂತನ ಇಚ್ಛೆಯಂತೇನೆ ಬಲರಾಮ ಅವನ ಜೊತೆಗೆ ಯುದ್ಧವನ್ನು ಮಾಡಿ ಆ ಧೇನುಕಾಸುರನನ್ನು ಸಂಹಾರಗೊಳಿಸ್ತಾನೆ. ಇನ್ನ ಮುಂದೆ ಈ ಒಂದು ದಿವಸ ಈ ಗೋವುಗಳನ್ನೆಲ್ಲವನ್ನು ಕೂಡ ಕರೆದುಕೊಂಡು ಯಮುನಾ ತೀರಕ್ಕೆ ಹೋಗ್ತಾರೆ. ಹೋದಾಗ ಅಲ್ಲಿ ಒಂದು ಕಡೆ ಒಂದು ಕಲ್ಲನ ಮೇಲೆ ಕೃಷ್ಣ ಪರಮಾತ್ಮ ಕುಳಿತುಕೊಳ್ತಾನೆ. ಅವಾಗ ಎಲ್ಲ ಗೋವುಗಳಿಗೂ ಕೂಡ ಬಾಯಾರಿಕೆ ಉಂಟಾಗಿರುತ್ತೆ. ಅವಾಗ ಏನ್ ಮಾಡ್ತವೆ, ಸೀದಾ ಹೋಗ್ತವೆ ನದಿಗೆ, ಬಾಯಿ ಹಚ್ಚಿ ನೀರನ್ನು ಕುಡಿತವೆ. ಅದನ್ನು ನೋಡಿದಾಗ ಆ ನದಿಯ ಒಳಗಡೆ ಕಾಲಿಯ ಎನ್ನುವಂತಹ ರಾಕ್ಷಸ ಇರ್ತಾನೆ. ಅದು ಸರ್ಪದಿಂದ ಕೂಡಿದ್ದು. ಆ ಕಾಲಿ ಏನ್ ಮಾಡುತ್ತೆ ಅಂತಂದ್ರೆ, ಎಲ್ಲಾ ವಿಷವನ್ನು ಕೂಡ ಆ ನೀರಿನ ಜೊತೆಗೆ ಸೇರಿಸುತ್ತೆ. ಆ ರೀತಿ ಮಾಡಿದಾಗ ಆ ವಿಷದಿಂದ ಕೂಡಿದಂತಹ ನೀರನ್ನು ಯಾರು ಕುಡಿತಾರೋ
ಅವರೆಲ್ಲರೂ ಕೂಡ ಮೂರ್ಛೆಯನ್ನು ಹೊಂದುತ್ತಾರೆ. ಅದೇ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಬರ್ತಾನೆ ಅಲ್ಲಿಗೆ. ಬಂದಾಗ ಅವನು ನೋಡ್ತಾನೆ, ಎಲ್ಲರೂ ಕೂಡ ಮೂರ್ಛಿತರಾಗಿರ್ತಾರೆ. ಮೂರ್ಛೆಯನ್ನು ಹೊಂದಿದ್ದಾರೆ, ಯಾಕೆ ಮೂರ್ಛಿತರಾಗಿದ್ದಾರೆ ಅಂತೇಳಿ ವಿಚಾರ ಮಾಡಿದಾಗ ಅವನಿಗೆ ತಿಳಿಯುತ್ತೆ, ಈ ಯಮುನಾ ನದಿಯ ಒಳಗಡೆ ಒಂದು ಸರ್ಪ ಇದೆ. ಆ ಸರ್ಪವು ತನ್ನ ದೇಹದಲ್ಲಿರುವಂತಹ ವಿಷವನ್ನು ಹೊರಗಡೆ ಬಿಟ್ಟಿದೆ. ಆದ್ದರಿಂದಲೇ ಎಲ್ಲರೂ ಕೂಡ ಮೂರ್ಛೆಯನ್ನು ಹೊಂದಿದ್ದಾರೆ ಅಂತೇಳಿ ತಿಳಿದುಕೊಳ್ತಾನೆ. ಅವಾಗ ಮೊದಲಿಗೆ ಏನ್ ಮಾಡ್ತಾನೆ, ತನ್ನ ಜನರನ್ನೆಲ್ಲರನ್ನೂ ಕೂಡ, ಎಲ್ಲರೂ ಮೂರ್ಛೆಯನ್ನು ಹೊಂದಿರುತ್ತಾರೆ, ಅವರನ್ನು ಎದ್ದೇಳಿಸ್ತಾನೆ. ಆವಾಗ ನಂತರ ಆ ಕಾಲಿಯ ನದಿಯ ಒಳಗಡೆ ಹೋಗಿ ಕಾಲಿಯ ಜೊತೆಗೆ ಯುದ್ಧವನ್ನು ಮಾಡ್ತಾನೆ. ಯುದ್ಧವನ್ನು ಮಾಡಿದಾಗ ಆ ಕಾಲಿಯ ತಲೆ ಮೇಲೆ ತನ್ನ ಪಾದವನ್ನು ಇಡ್ತಾನೆ. ತನ್ನ ಪಾದವನ್ನಿಟ್ಟು ಯುದ್ಧವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದನ್ನು ನೋಡಿದಂತಹ ಆ ಕಾಲಿಯ ಪತ್ನಿಯರು ಪ್ರಾರ್ಥನೆ ಮಾಡ್ತಾರೆ ಕೃಷ್ಣನಲ್ಲಿ, ಸ್ವಾಮಿ, ನನ್ನ ಪತಿಯು ತಿಳಿಯದೇನೆ ಅಪರಾಧವನ್ನು ಮಾಡಿದ್ದಾನೆ, ನೀನು ಅವನನ್ನು ರಕ್ಷಿಸು ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಅದೇ ರೀತಿಯಾಗಿ ಆ ಕಾಳಿಯನ್ನು ಕೃಷ್ಣ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಮುಂದೆ ನೀವು ಇಲ್ಲಿ ಇರಬಾರದು, ರಮಣಕ ದ್ವೀಪಕ್ಕೆ ನೀವು ಹೊರಡಬೇಕು ಅಂತೇಳಿ ಆದೇಶವನ್ನು ಕೊಡ್ತಾನೆ. ಅದೇ ರೀತಿಯಾಗೇನೆ ಅವರು ಅಲ್ಲಿಗೆ ಹೋಗ್ತಾರೆ. ಈ ಕೃಷ್ಣ ನೀರಲ್ಲಿ ಹಾರಿದಾಗ ಅಲ್ಲಿರುವಂತಹ ಎಲ್ಲ ಅವನ ಸ್ನೇಹಿತರು ಸೀದಾ ಮನೆಗೆ ಹೋಗ್ತಾರೆ. ಯಶೋದೆಗೆ ಇಲ್ಲಿ ನಡೆದಂತಹ ವಿಚಾರವನ್ನು ಹೇಳ್ತಾರೆ. ಅಮ್ಮ, ನಿನ್ನ ಮಗ ನದಿಯಲ್ಲಿ ಹಾರಿದ್ದಾನೆ ಅಂತ ಹೇಳ್ತಾರೆ. ನಾವು ಕೂಡ ಹೆದರ್ತೇವೆ. ನಮ್ಮ ಮಕ್ಕಳು ಎಲ್ಲಿಗಾದ್ರೂ ಹೋದಾಗ ನೀರಿನಲ್ಲಿ ಹಾರಿದ್ದಾರೆ ಅಂತೇಳಿ ಯಾರಾದ್ರೂ ಅವನ ಸ್ನೇಹಿತರು ಬಂದು ಹೇಳಿದಾಗ ನಾವು ಕೂಡ ಭಯವನ್ನು ಪಡ್ತೇವೆ. ಏನಾಯ್ತೋ ಏನೋ ನನ್ನ ಮಗುವಿಗೆ, ಅವನೇನು ಬಿದ್ದ, ಎದ್ನೋ, ವಾಪಸ್ ಬಂದೋ ಇಲ್ಲೋ ಅಂತೇಳಿ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತೇವೆ. ಅದೇ ರೀತಿಯಾಗೇನೆ ಯಶೋದೆಯು ಭಯದಿಂದಾಗಿ ಆ ಯಮುನಾದ ತೀರಕ್ಕೆ ಹೋಗ್ತಾಳೆ. ಹೋದಾಗ ಆ ಕೃಷ್ಣ ಅಲ್ಲಿ ನಡೆದಂತಹ ಎಲ್ಲಾ ವೃತ್ತಾಂತವನ್ನು ಕೂಡ ತಿಳಿಸ್ತಾನೆ. ನದಿಯ ಒಳಗಡೆಯಿಂದ ಹೊರಗಡೆ ಬಂದು ಎಲ್ಲಾ ಕಥೆಯನ್ನು ಹೇಳಿದಾಗ ಅದನ್ನು ಕೇಳಿ ಅಲ್ಲಿರುವಂತಹ ಎಲ್ಲಾ ಜನರು ಕೂಡ ಸಂತೋಷವನ್ನು ಪಡ್ತಾರೆ. ನಂತರ ಎಲ್ಲರೂ ಕೂಡ ಅಲ್ಲಿಯೇನೆ ವಿಶ್ರಾಂತಿಯನ್ನು ತೆಗೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಏನಾಗತ್ತೆ ಅಂತಂದ್ರೆ, ಅವತ್ತಿನ ದಿವಸ ರಾತ್ರಿಯಲ್ಲಿ ಅವರಿರುವಂತಹ ಸುತ್ತು ಕಾಡಿರತ್ತೆ. ಆ ಕಾಡಿಗೆ ಬೆಂಕಿಯ ಸ್ಪರ್ಶ ಅನ್ನೋದು ಉಂಟಾಗತ್ತೆ. ಅವಾಗ ಏನಾಯ್ತು, ಇಡೀ ಕಾಡು ಬೆಂಕಿಯಿಂದ ಕೂಡಿದ್ದಾಯ್ತು. ಅವಾಗ ಅಲ್ಲಿರುವಂತಹ ಎಲ್ಲಾ ಜನರನ್ನು ಕೂಡ ರಕ್ಷಣೆ ಮಾಡ್ಬೇಕಂತೇಳಿ ಕೃಷ್ಣ ಪರಮಾತ್ಮ ಆ ಅಗ್ನಿಯನ್ನು ಪಾನ ಮಾಡ್ತಾನೆ. ಆ ಅಗ್ನಿಯನ್ನು ಪಾನ ಮಾಡುವ ಮೂಲಕ ಅಲ್ಲಿರುವಂತಹ ಎಲ್ಲಾ ಜನರನ್ನು ಕೂಡ ರಕ್ಷಣೆ ಮಾಡಿದ್ದಾನೆ. ಇದರಿಂದ ಏನ್ ತಿಳಿಯತ್ತೆ ಅಂತಂದ್ರೆ, ಪರಮಾತ್ಮ ಎಂದಿಗೂ ಕೂಡ ಭಕ್ತರನ್ನು ಕೈ ಬಿಡೋದಿಲ್ಲ ಅನ್ನೋ ವಿಷಯವನ್ನು ನಾವು ಈ ಕಥೆಯಿಂದಲೇನೆ ತಿಳಿಯಬಹುದು. ಇನ್ನು ಮುಂದೆ ಬ್ರಹ್ಮದೇವರಿಂದ ವರವನ್ನು ಪಡೆದಿರುವಂತಹ ವಿಷವೃಕ್ಷ ರೂಪಿಯಾದಂತಹ ಉಗ್ರ ಎನ್ನುವಂತಹ ರಾಕ್ಷಸ ಇವನ ಎದುರಿಗೆ ಬರ್ತಾನೆ. ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಅಲ್ಲಿರುವಂತಹ ಎಲ್ಲಾ ಜನರಿಗೂ ಕೂಡ ರೋಗ ಅನ್ನೋದು ಉಂಟು ಆಗ್ಬೇಕು ಅಂತೇಳಿ ಎಲ್ಲಾ ಜನರಿಗೂ ಕೂಡ ಒಂದು ರೋಗವನ್ನು ತಂದಿರಿಸುತ್ತಾನೆ. ಅದನ್ನು ನೋಡಿದಂತಹ ಕೃಷ್ಣ ಏನ್ ಮಾಡ್ತಾನೆ ಅಂತಂದ್ರೆ, ಮೊದಲಿಗೆ ಈ ಉಗ್ರನನ್ನು ಸಂಹಾರ ಮಾಡಬೇಕು. ಒಂದು ವೇಳೆ ಸಂಹಾರ ಮಾಡದೆ ಹೋದ್ರೆ ನನ್ನ ಎಲ್ಲಾ ಜನರನ್ನು ಕೂಡ ಇವನು ಉಳಿಸೋದೇ ಇಲ್ಲ, ಇವನು ನಾಶಕ ಮಾಡ್ತಾನೆ ಅಂತ ಹೇಳಿ ಮೊದಲಿಗೆ ಆ ವಿಷವೃಕ್ಷ ರೂಪವಾದಂತಹ ಉಗ್ರನನ್ನು ಸಂಹಾರ ಮಾಡ್ತಾನೆ. ಇನ್ನು ಆ ವೃಕ್ಷ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿರುವಂತಹ ಎಲ್ಲಾ ವೃಕ್ಷಗಳನ್ನು ಕೂಡ, ಸಮಾನವಾದಂತಹ ಎಲ್ಲಾ ವೃಕ್ಷಗಳನ್ನು ಕೂಡ ಅವನು ಸಂಹಾರ ಮಾಡಿ ಅಲ್ಲಿಂದ ತೆಗೆದು ಎಸೆಯಲು ಪ್ರಾರಂಭ ಮಾಡ್ತಾನೆ. ಈ ರೀತಿಯಾಗಿ ಮಾಡುವ ಮೂಲಕ ಅಲ್ಲಿರುವಂತಹ ಎಲ್ಲಾ ಜನರನ್ನು ಕೂಡ ರಕ್ಷಣೆಗೊಳಿಸಿದ್ದಾನೆ ಅಂತ ಹೇಳ್ತಾ, ಇಂತಹ ಶ್ರೀ ಕೃಷ್ಣ ಪರಮಾತ್ಮ ನಮ್ಮನ್ನು ಕಾಪಾಡಲಿ ಅಂತೇಳಿ ರಾಘವೇಂದ್ರ ಸ್ವಾಮಿಗಳವರು ಇಷ್ಟು ವಿಷಯವನ್ನು ಈ ಶ್ಲೋಕದಿಂದ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನ ಮುಂದೆ ದುರ್ಗಾರಣ್ಯ ಪ್ರವೇಶಾಚ್ಯುತ ನಿಜ ಸರಣೀನ್ ಗೋಗಣಾನಾನ್ ಹೊಯದ್ಯೋ ದಾವಾಗ್ನಿಂ ತತ್ರ ಪೀತ್ವಾ ಸಮಪುಪದನುಗಾನ್ ಗೋಪಕಾನಾವಿಷಣ್ಣಾನ್ ಗೋಭಿರ್ಗೋಪೈ ಪರೀತಃ ಸರಿದುದ ಕತಟೋಸ್ತೋಪಲೆ ಭೋಜ್ಯಮನ್ನಂ ಭುಕ್ತ್ವಾ ವೇಣೋರ್ನಿನಾದಾತ್ ವ್ರಜಗತ ವನಿತಾ
ಚಿತ್ತಹಾರಿ ಸಮಾವ್ಯಾತ್ ಅಂತ ಮತ್ತೊಂದು ಶ್ಲೋಕದಿಂದ ಕೃಷ್ಣನ ಚರಿತ್ರೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಶ್ಲೋಕದಿಂದ ಮಂತ್ರಾಲಯ ಪ್ರಭುಗಳು ಏನ್ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಒಂದು ದಿನ ಶ್ರೀ ಕೃಷ್ಣ ಪರಮಾತ್ಮ ಬಲರಾಮ ಮತ್ತು ಆ ಗೋಪಾಲಕರಿಂದ ಎಲ್ಲ ಬಾಲಗೋಪಾಲಕರಿಂದ ಸಹಿತನಾಗಿ ದುರ್ಗಾರಣ್ಯಕ್ಕೆ ಹೋಗ್ತಾನೆ. ಅಲ್ಲಿ ಮೊದಲಿಗೆ ಏನ್ ಮಾಡ್ತಾನೆ ಅಂತಂದ್ರೆ, ಎಲ್ಲಾ ಗೋಗಳನ್ನು ಕೂಡ ಕರೆದುಕೊಂಡು ಹೋಗಿ ಆ ಬಾಲಕರಿಗೆ ಹೇಳ್ತಾನೆ, ಈ ಗೋಗಳಿಗೆ ಇಲ್ಲಿ ಹುಲ್ಲಿದೆ, ಆ ಹುಲ್ಲನ್ನು ತಿನ್ಲಿಕ್ಕೆ ಬಿಡ್ರಿ, ನೀವು ಅದನ್ನು ನೋಡ್ತಾ ಇರ್ರಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅವಾಗ ಈ ರೀತಿಯಾಗಿ ಹೇಳಿ ತಾನು ವಿಶ್ರಾಂತಿಯನ್ನು ಪಡೆಯುತ್ತಾನೆ. ಆ ಸಂದರ್ಭದಲ್ಲಿ ಆ ಬಾಲ ಗೋಪಾಲಕರೆಲ್ಲರೂ ಕೂಡ ಸ್ವಲ್ಪ ಮಕ್ಕಳ ಆಟ, ಆ ಕಡೆ ಗೋಗಳನ್ನು ಬಿಟ್ಟು ಈ ಕಡೆ ಆಟ ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಸಂದರ್ಭದಲ್ಲಿ ಏನಾಗತ್ತೆ ಅಂತಂದ್ರೆ, ಆ ಹಸುಗಳು ಆ ಹುಲ್ಲನ್ನು ತಿನ್ನುತ್ತಾ ದಾರಿ ತಪ್ಪಿ ಕಾಡಿನ ಒಳಗಡೆ ಹೋಗುತ್ತೆ. ಹೋದಾಗ ಅದೇ ಸಂದರ್ಭದಲ್ಲೇನೆ ಆ ಕಾಡಿಗೆ ಅಗ್ನಿಯ ಸ್ಪರ್ಶ ಉಂಟಾಗಿ ಇಡೀ ಕಾಡು ಅಗ್ನಿಯಿಂದ ಕೂಡಿದ್ದಾಗತ್ತೆ. ಆ ಸಂದರ್ಭದಲ್ಲಿ ಎಲ್ಲಾ ಗೋಗಳು ಕೂಡ ಕೂಗಾಡ್ತಾ ಇರುತ್ತೆ. ಅದನ್ನು ಕೇಳಿದಂತಹ ಕೃಷ್ಣ ಪರಮಾತ್ಮ ಎಚ್ಚರಗೊಂಡು ನೋಡ್ತಾನೆ, ಯಾವ ಹಸುವು ಕೂಡ ಕಾಣುವುದಿಲ್ಲ. ಅವಾಗ ಎಲ್ಲಿ ಹೋದ್ವು ಹಸು ಅಂತೇಳಿ ಯೋಚನೆ ಮಾಡಿದಾಗ ಆ ಅಗ್ನಿ ಒಳಗಡೆ ಕಾಡ್ಗಿಚ್ಚಿನ ಒಳಗಡೆ ಸಿಗಾಕೊಂಡಿರುವಂತಹ ಆ ಹಸುವಿನ ಧ್ವನಿಯನ್ನು ಕೇಳಿ ಕೃಷ್ಣ ಪರಮಾತ್ಮ ಆ ಪ್ರದೇಶಕ್ಕೆ ಹೋಗ್ತಾನೆ. ಅಲ್ಲಿ ಹೋದಾಗ ಕೃಷ್ಣ ಏನ್ ಮಾಡ್ತಾನೆ ಅಂತಂದ್ರೆ, ಒಂದೊಂದು ಹಸುವಿಗೆ ಒಂದೊಂದು ಹೆಸರನ್ನು ಇಟ್ಟಿದ್ದ. ಆ ಹೆಸರಿನಿಂದ ಕೂಗ್ತಾ ಇದ್ದ. ಆ ಹೆಸರನ್ನು ಕೇಳಿದಾಗ ಆ ಆಕಳು ಏನ್ ಮಾಡ್ತಾ ಇತ್ತು, ಅದು ಒದರ್ತಾ ಇತ್ತು. ಓ, ಈ ಆಕಳು ಇಲ್ಲಿದೆ ಅಂತ ಹೋಗ್ತಿದ್ದ. ಅಲ್ಲಿ ಹೋಗಿ ಆ ಗೋವನ್ನು ರಕ್ಷಣೆ ಮಾಡ್ತಾ ಇದ್ದ. ಈ ರೀತಿಯಾಗಿ ಎಲ್ಲಾ ಗೋವಿನ ರಕ್ಷಣೆಯನ್ನು ಕೂಡ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ. ನಂತರ ಒಂದು ದಿನ ಈ ಗೋಪಾಲಕರೆಲ್ಲರೂ ಕೂಡ ಸೇರಿ ಯಮುನಾ ನದಿಯ ದಂಡಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಕಲ್ಲಿರತ್ತೆ. ಆ ಕಲ್ಲಿನ ಮೇಲೆ ಕುಳಿತುಕೊಂಡು ಮನೆಯಿಂದ ಒಂದು ಪಾತ್ರೆಯಲ್ಲಿ ಮೊಸರನ್ನ ತಗೊಂಡೋಗಿರುತ್ತಾರೆ. ಹೋದಾಗ ಅಲ್ಲಿ ಕೂತು ಎಲ್ಲರೂ ಕೂಡ ಆ ಮೊಸರನ್ನವನ್ನು ತಿನ್ನುತ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ತನ್ನ ಸ್ನೇಹಿತರೊಡನೆ ಎಲ್ಲರನ್ನೂ ಕೂಡ ಕರೆದುಕೊಂಡು ಹೋಗಿ ಕೃಷ್ಣ ಒಂದು ವನದಲ್ಲಿ ಪ್ರವೇಶ ಮಾಡ್ತಾನೆ. ಆ ವನದಲ್ಲಿ ಪ್ರವೇಶ ಮಾಡಿದ ಬಳಿಕ ಅವನ ಸ್ನೇಹಿತರೆಲ್ಲರೂ ಕೂಡ ಕೇಳ್ತಾರೆ, ಕೃಷ್ಣ, ನಿನ್ನ ವೇಣುನಾದವನ್ನು ನಾನು ಕೇಳಬೇಕಂತೇಳಿ ಇಚ್ಛೆ ಪಡ್ತಾ ಇದ್ದೇನೆ, ನೀನು ಒಮ್ಮೆ ವೇಣುವನ್ನು ಊದು, ವೇಣುವಿನ ಧ್ವನಿಯನ್ನು ನಮಗೆ ಕೇಳಿಸು ಅಂತ ಹೇಳ್ತಾರೆ. ಆ ವೇಣುನಾದವನ್ನು ಕೇಳಿದಾಗ ಅಲ್ಲಿರುವಂತಹ ಎಲ್ಲ ಸ್ನೇಹಿತರು ಅಷ್ಟೇ ಅಲ್ಲದೇನೆ ಆ ಸುತ್ತಮುತ್ತ ಎಲ್ಲೆಲ್ಲಿ ಆ ನಾದವು ಕೇಳಿಸ್ತಾ ಇರುತ್ತೋ ಅದನ್ನು ಕೇಳಿದಂತಹ ಎಲ್ಲಾ ಜನರು ಕೂಡ ಓಡಿ ಕೃಷ್ಣನ ಮುಂದೆ ಬರ್ತಾರೆ. ಮುಂದೆ ಬಂದು ಆ ವೇಣುನಾದವನ್ನು ಕೇಳ್ತಾ ಮೈಮರ್ತೇ ಹೋಗಿಬಿಡ್ತಾರೆ. ಅಂತಹ ಸುಂದರವಾದಂತಹ ಧ್ವನಿ ಇರತ್ತೆ, ಆ ಗಾನ ಆ ರೀತಿಯಾಗಿರತ್ತೆ. ಅಂತಹ ಧ್ವನಿಯನ್ನು ಕೇಳಿದಾಗ ಮೈಮರೆತು ಎಲ್ಲರೂ ಕೂಡ ಆ ಕೃಷ್ಣನ ಒಂದು ಲೀಲೆಯನ್ನು ನೋಡ್ತಾ ಆನಂದದಿಂದ ಕೂಡಿದವರಾಗ್ತಾರೆ. ಇಂತಹ ಶ್ರೀ ಕೃಷ್ಣ ಪರಮಾತ್ಮ ನಮ್ಮನ್ನು ಕಾಪಾಡಲಿ ಅಂತೇಳಿ ಈ ಶ್ಲೋಕದಿಂದ ರಾಘವೇಂದ್ರ ಸ್ವಾಮಿಗಳವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಕೃಷ್ಣೋಸ್ಮಾಕಂ ಪತಿ ಸ್ಯಾತ್ ಇತಿ ಕೃತ ತಪಸಾ ಮಜ್ಜನೆ ಗೋಪಿಕಾನಾಂ ನಗ್ನಾನಾಂ ವಸ್ತ್ರದಾತ ದ್ವಿಜವರ ಸ್ವನಿತಾ ನೀತಮನ್ನಂ ಸಮಶ್ನನ್ ಶಾಂತೈರ್ಗೋಪೈಃ ಸಮಮ್ಯೋ ಬಲಮತನ ಬಲ ವಾಹೃತೇಸ್ಮಿನ್ ಸವೃಷ್ಟೌ ರೋಧೃತ್ಯ ಹಾರ್ಯವರ್ಯಂ ನಿಜ ಜನಮಖಿಲಂ ಪಾಲಯನ್ ಪಾತ್ವಸೌ ಮಾಂ. ಈ ಶ್ಲೋಕದಿಂದ ಏನ್ ಹೇಳ್ತಾರೆ ಅಂತಂದ್ರೆ, ಮೊದಲಿಗೆ ಶ್ರೀ ಕೃಷ್ಣ ಪರಮಾತ್ಮನನ್ನು ತಮ್ಮ ಪತಿಯಾಗಬೇಕಂತಂದು ಎಲ್ಲಾ ಗೋಪಿಕಾಸ್ತ್ರೀಯರು ಕೂಡ ಒಂದು ದೊಡ್ಡದಾದಂತಹ ಒಂದು ವ್ರತಾಚರಣೆಯನ್ನು